ಸುಜಾತಾ ಭಟ್ಗೆ ಸಂಬಂಧಪಟ್ಟ ಹಾಗೆ ನನ್ನ ತಂಗಿ ವಾಸಂತಿ ಸಾವಿಗೆ ಸುಜಾತಾ ಭಟ್ ಕಾರಣ ಅವರ ಕೈವಾಡ ಇದೆ ಸಾವಿನಲ್ಲಿ ಅಂತ ಹೇಳಿ ಕೊಡಗಿನಲ್ಲಿ ವಾಸಂತಿ ಸಹೋದರ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸುಜಾತಾ ಭಟ್ ಹೋದಲ್ಲೆಲ್ಲ ಅನೇಕ ಸಾವುಗಳು ನಡೆದಿದ್ದಾವೆ. ಸುಜಾತಾ ಭಟ್ ವಿರಾಜಪೇಟೆಗೆ ಆಗಾಗ್ಗೆ ಬರ್ತಾ ಇದ್ಲು. ವಾಸಂತಿ ಡೆತ್ ಸರ್ಟಿಫಿಕೇಟ್ ಅನ್ನ ಪಡೆಯುವುದಕ್ಕೆ ಬರ್ತಾ ಇದ್ಲು. ಹಾಗಾಗಿ ವಾಸಂತಿ ಸಾವಿನಲ್ಲಿ ನಮಗೆ ಹೆಚ್ಚು ಅನುಮಾನ ಇದೆ. ಸರ್ಕಾರ ಸುಜಾತಾ ಭಟ್ ಬಗ್ಗೆ ತನಿಖೆಯನ್ನ ಮಾಡಬೇಕು. ವಿರಾಜಪೇಟೆಯಲ್ಲಿ ಮೃತ ವಾಸಂತಿಯ ಸಹೋದರ ವಿಜಯ್ ಆಗ್ರಹವನ್ನ ಮಾಡಿದ್ದಾರೆ. ವಾಸಂತಿ ಯಾರು ಅಂತ ಬಹುಶಃ ನಿಮಗೆ ಗೊತ್ತಿರುತ್ತೆ. ಸುಜಾತಾ ಭಟ್ ಅವರು ನನ್ನ ಮಗಳು ಅನನ್ಯ ಭಟ್ ಅಂತೇಳಿ ಫೋಟೋ ತೋರಿಸಿದ್ರಲ್ಲ, ಅದೇ ವಾಸಂತಿ. ಆ ವಾಸಂತಿಯ ಸಹೋದರ ಮಾಡ್ತಾ ಇರುವಂತಹ ಆಗ್ರಹ ಇದು. ನನ್ನ ತಂಗಿಯ ಸಾವಿನಲ್ಲಿ ಸುಜಾತಾ ಭಟ್ ಕೈವಾಡ ಇದೆ ಅನ್ನುವಂಥ ಅನುಮಾನವನ್ನ ವಾಸಂತಿಯವರ ಸಹೋದರ ವಿಜಯ್ ವ್ಯಕ್ತಪಡಿಸಿದ್ದಾರೆ. ಅವರು ರಾತ್ರಿ ಹೇಳ್ತಾಳೆ ನನ್ನ ಮಗಳ ಅಂತ, ಬೆಳಿಗ್ಗೆ ಮಗಳು ಅಂತ ಹೇಳ್ತಾಳೆ. ಇದು ತುಂಬ ಸಂಶಯ ಸರ್ ನಮಗೆ. ಯಾಕಂದರೆ ಒಂದೊಂದು ದಿವಸ ಒಂದೊಂದು ಹೇಳಿಕೆಯನ್ನು ಕೊಡ್ತಾಳೆ. ಅವಳು ಫುಲ್ ನಾಟಕ ಆಡ್ತಾ ಇದ್ದಾಳೆ. ವಸಂತಿ ವಿಜಯರಾದಿ ಇವರು ಸುಜಾತಾ ಭಟ್ ಹೋದ ಕಡೆ ಎಲ್ಲ ಸಾವೇ. ಆ ಸೇಟು ಅಂತ ಇದ್ದಾರಂತೆ, ಅವರೂ ಸತ್ತು ಹೋದರು. ಮತ್ತು ರಂಗಪ್ರಸಾದ್ ಮಗ ನನ್ನ ತಂಗಿ. ಅದಕ್ಕೋಸ್ಕರ ನಮಗೆ ಫುಲ್ ಸಂಶಯ ಇದೆ ಯಾರು ಇವರ ಬಗ್ಗೆ, ಸುಜಾತಾ ಭಟ್ ಮೇಲೆ. ಇದ್ರ ಬಗ್ಗೆ ತನಿಖೆ ಆಗಬೇಕು. ಮತ್ತು ಸುಜಾತಾ ಭಟ್ ಅವರು ಇಲ್ಲಿ ವಿರಾಜಪೇಟೆ ಅವ್ರ ಬಾಯಲ್ಲೇ ಕೇಳಿದ್ದು. ವಿರಾಜಪೇಟೆಗೆ ಬೆಂಗಳೂರಿಗೆ ಅವರು ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾರೆ. ಇವರು ಡೆತ್ ಸರ್ಟಿಫಿಕೇಟ್, ವಸಂತಿಯ ಡೆತ್ ಸರ್ಟಿಫಿಕೇಟು ತಗೊಳ್ಳಿಕ್ಕೆ ಬಂದಿದ್ಲಂತೆ. ಅವರು ನಾನು ಟಿ ವಿ ಮಾಧ್ಯಮದ ಮೂಲಕ ಕೇಳ್ಪಟ್ಟೆ. ತನಿಖೆ ಆಗಬೇಕು, ಇದ್ರ ಬಗ್ಗೆ ಸಹಕಾರ ತನಿಖೆ ತಗೊಳ್ಬೇಕು ಅಂತ ನಾನು ಕೇಳ್ಕೊಳ್ತೇನೆ. ವಸಂತಿ ಸಾವು ವಿಚಾರದಲ್ಲಿ ಸಹಕಾರ ತನಿಖೆ ತಗೊಳ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಇಷ್ಟೆಲ್ಲ ಇದು ಮಾಡಿದಲ್ಲ, ಅನಾಹುತ ಮಾಡ್ದಲ್ಲ ಅವಳು. ಅವಳ ಕೈವಾಡ ಇದೆ ಅಂತ, ಸುಜಾತಾ ಭಟ್ ಅವರ ಕೈವಾಡ. ಇದು ವಾಸಂತಿಯವರ ಸಹೋದರ ವಿಜಯ್ ಅವರು ಮಾಡ್ತಾ ಇರುವಂತಹ ಆರೋಪ. ಅವರು ಒಂದು ಪಾಯಿಂಟ್ ಔಟ್ ಮಾಡಿದ್ರು, ಎಲ್ಲೆಲ್ಲ ಹೋಗ್ತಾರೋ ಅಲ್ಲೆಲ್ಲ ಇದ್ದವರೆಲ್ಲ ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಹೇಳಿ. ಸುಜಾತಾ ಭಟ್ ಅವರು ಹೇಳ್ತಾ ಇರುವಂತಹ ಕಥೆಯಲ್ಲಿರುವಂತಹ ಬಹುತೇಕ ಪಾತ್ರಧಾರಿಗಳು ಜೀವಂತವಾಗಿಲ್ಲ ಅನ್ನೋದು ಸತ್ಯ. ಯಾಕಂದ್ರೆ ಆಕೆನ್ ಪ್ರಶ್ನೆ ಮಾಡಿದ್ರೆ ಆಕೆನೇ ಹೇಳ್ತಾರೆ. ಪ್ರಭಾಕರ್ ಬಾಳಿಗ ಆತ ಬದುಕಿಲ್ಲ. ಅನಿಲ್ ಭಟ್ ನನ್ನ ಗಂಡ ಅಂತ ಹೇಳಿದ್ರು ಆ ದೂರಿನಲ್ಲಿ, ಆತನೂ ಬದುಕಿಲ್ಲ. ರಂಗಪ್ರಸಾದ್ ಅವರ ಮನೆಯಲ್ಲಿ ನಾನಿದ್ದೆ, ಅಲಿವೆನ್ನಲ್ಲಿದ್ದೆ ಅಂತ ಹೇಳ್ತಾರೆ, ಆ ವ್ಯಕ್ತಿ ಕೂಡ ಬದುಕಿಲ್ಲ. ನನ್ನ ಮಗಳು ಅನನ್ಯ ಭಟ್ಗೆ ಶಿಕ್ಷಣಕ್ಕೆ ಓದೋದಕ್ಕೆ ಸಹಾಯವನ್ನ ಮಾಡಿದ್ದು ಸೇಟು, ಕೋಲ್ಕತ್ತಾದ ಸೇಟು ಅಂತ ಹೇಳಿದ್ರು, ಆ ಮನುಷ್ಯನೂ ಬದುಕಿಲ್ಲ ಅಂತ ಅವರೇ ಹೇಳಿದ್ದಾರೆ. ಜೊತೆಗೆ ನಿನ್ನೆ ಹೊಸ ಕಥೆಯನ್ನು ಶುರು ಮಾಡಿಬಿಟ್ಟಿದ್ರು, ಅನನ್ಯ ಭಟ್ ನನ್ನ ಮಗಳಲ್ಲ, ಅರವಿಂದ್ ಹಾಗೆ ವಿಮಲಾ ಅನ್ನುವಂತಹ ದಂಪತಿಯ ಮಗಳು ಅಂತೇಳಿ. ಅವರು ಬದುಕಿದಾರ ಕೇಳಿದ್ರೆ ಅವರು ಬದುಕಿಲ್ವಂತೆ. ಯಾರು ಬದುಕಿಲ್ಲ, ಬದುಕಿರೋರು ಯಾರು? ಈಗ ವಾಸಂತಿ ಅವರ ಸಹೋದರ ವಿಜಯ್ ಅವರ ಆರೋಪವನ್ನು ಮಾಡ್ತಾರೆ. ಈ ವಾಸಂತಿ ಯಾರು ಅಂದ್ರೆ, ಈ ಸುಜಾತಾ ಭಟ್ ರೀಸೆಂಟ್ ಆಗಿ ಯಾರ ಜೊತೆ ಲಿವೆನ್ನಲ್ಲಿದ್ರು, ರಂಗಪ್ರಸಾದ್ ಅನ್ನುವಂತಹ ವ್ಯಕ್ತಿ. ಆ ರಂಗಪ್ರಸಾದ್ ಅವರ ಮಗನ ಹೆಂಡತಿ ಅಂದ್ರೆ ರಂಗಪ್ರಸಾದ್ ಅವರ ಸೊಸೆ ವಾಸಂತಿ. ಅವರು ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಆದ್ರೆ ಅವರ ಸಾವಿನಲ್ಲಿ, ವಾಸಂತಿ ಸಾವಿನಲ್ಲಿ ಸುಜಾತಾ ಭಟ್ ಅವರ ಕೈವಾಡ ಇರೋ ಬಗ್ಗೆ ನನಗೆ ಅನುಮಾನ ಇದೆ ಅಂತ ಹೇಳಿ ವಾಸಂತಿಯವರ ಸಹೋದರ ವಿಜಯ್ ಈಗ ಆರೋಪವನ್ನ ಮಾಡ್ತಿದ್ದಾರೆ. ಸರ್ಕಾರ ಸುಜಾತಾ ಭಟ್ ಬಗ್ಗೆಯೇ ತನಿಖೆಯನ್ನ ಮಾಡಬೇಕು. ಯಾಕಂದ್ರೆ ನಾನು ಯಾರೋ ಹೇಳೋದನ್ನ ಕೇಳಿಸ್ಕೊಂಡೆ, ನನಗೆ ಮಾಹಿತಿ ಬಂತು, ಇಲ್ಲಿ ವಿರಾಜಪೇಟೆಗೆ ಬಂದು ವಾಸಂತಿಯ ಡೆತ್ ಸರ್ಟಿಫಿಕೇಟ್ ಅನ್ನ ಪಡೆಯೋದಕ್ಕೆ ಅವ್ರು ಪ್ರಯತ್ನ ಪಟ್ಟಿದ್ರಂತೆ. ಯಾಕೆ ಪ್ರಯತ್ನ ಪಡಬೇಕು? ಇದ್ರ ಹಿಂದೆ ಏನೋ ಇದೆ, ನನಗೆ ಅನುಮಾನ ಇದೆ. ನನ್ನ ತಂಗಿಯ ಸಾವಿನಲ್ಲೂ ಆಕೆಯ ಕೈವಾಡ ಇರೋ ಹಾಗೆ ನನಗೆ ಕಾಣಿಸ್ತಾ ಇದೆ. ಹಾಗಾಗಿ ಆಕೆಯ ಬಗ್ಗೆಯೇ ಒಂದು ತನಿಖೆ ಆಗಬೇಕು ಅನ್ನುವಂಥ ಆಗ್ರಹವನ್ನ ವಾಸಂತಿ ಸಹೋದರ ವಿಜಯ್ ಮಾಡಿದ್ದಾರೆ. ಆ ವಾಸಂತಿಯ ಫೋಟೋನೇ ಸುಜಾತಾ ಭಟ್ ಅವರು ತೋರಿಸಿ, ಈಕೆಯೇ ನನ್ನ ಮಗಳು ಅನನ್ಯ ಭಟ್ ಅಂತ ಹೇಳಿ ಘಂಟಾಘೋಷವಾಗಿ ಹೇಳಿತು. ಆನಂತರ ಆಕೆ ಹೇಳಿದ್ದಂತಹ ಕಾಲ್ಪನಿಕ ಕತೆ ಹಂತ ಹಂತವಾಗಿ ಹೇಗೆ ಬಯಲಾಗ್ಬಿಡ್ತು. ಸುಜಾತಾ ಭಟ್ ಹೇಳಿದ್ದು ಅಪ್ಪಟ ಸುಳ್ಳು ಅನ್ನೋದು ಯಾವ ರೀತಿ ರಾಜ್ಯದ ಜನರ ಮುಂದೆ ಬಯಲಾಯಿತು ಅನ್ನೋದು ನಮಗೆ ಗೊತ್ತೇ ಇದೆ. ಈಗ ವಾಸಂತಿಯವರ ಸಹೋದರ ವಿಜಯ್ ಅವರು ಆಗ್ರಹ ಮಾಡ್ತಿದ್ದಾರೆ, ಸುಜಾತಾ ಭಟ್ ಬಗ್ಗೆಯೇ ತನಿಖೆ ಆಗಬೇಕು ಅಂತ ಹೇಳಿ. ಆಕೆ ಕಂಪ್ಲೇಂಟ್ ಕೊಟ್ಟಂತಹ ಟೈಮ್ನಲ್ಲೇ ತನಿಖೆ ಆಗಬೇಕಾಗಿತ್ತು. SIT ಅಧಿಕಾರಿಗಳ ಬಗ್ಗೆ, SIT ತನಿಖೆ ಬಗ್ಗೆ ಆಕ್ಷೇಪ ವ್ಯಕ್ತ ಆಗ್ತಾ ಇರುವುದು ಇದೇ ಸುಜಾತಾ ಭಟ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ. ಆ ಮಾಸ್ಕ್ ಮ್ಯಾನ್ ಹಾಗೆ ಸುಜಾತಾ ಭಟ್ ಎರಡೂ ಹೆಚ್ಚು ಕಮ್ಮಿ ಸೇಮ್ ಟೈಮ್ನಲ್ಲಿ ದಾಖಲಾದಂತಹ ಪ್ರಕರಣಗಳು. ಆ ಎರಡೂ ಕೇಸ್ಗಳನ್ನ ಪರಿಗಣಿಸಿಯೇ ರಾಜ್ಯ ಮಹಿಳಾ ಆಯೋಗ ರಾಜ್ಯ ಸರ್ಕಾರಕ್ಕೆ ನೀವು SITಯನ್ನ ರಚನೆ ಮಾಡಬೇಕು ಅನ್ನುವಂಥ ಮನವಿ ಮಾಡಿಕೊಂಡಿತ್ತು. ಆ ಎರಡೂ ಕೇಸ್ಗಳನ್ನ ಉಲ್ಲೇಖ ಮಾಡಲಾಗಿತ್ತು. ಒಂದು ಮಾಸ್ಕ್ ಮ್ಯಾನ್ ಹೇಳಿದ್ದು, ಮತ್ತೊಂದು ಅನನ್ಯ ಭಟ್ ತಾಯಿ ನಾನು ಅಂತ ಹೇಳ್ಕೊಂಡು ಸುಜಾತಾ ಭಟ್ ಹೇಳಿದ್ರಲ್ಲ ಕತೆ, ಅದೆರಡನ್ನೂ ಕೂಡ ರಾಜ್ಯ ಮಹಿಳಾ ಆಯೋಗ ಕೊಟ್ಟಂತಹ ಆ ಬರೆದಂತಹ ಪತ್ರದಲ್ಲಿ ಮೆನ್ಷನ್ ಮಾಡಲಾಗಿತ್ತು.
ಅದನ್ನು ಆಧರಿಸಿ SIT ರಚನೆ ಮಾಡಿತ್ತು. ಆದರೆ SIT ಅಧಿಕಾರಿಗಳು ಕೇವಲ ಮಾಸ್ಕ್ ಮ್ಯಾನ್ ಮೇಲೆ ಫೋಕಸ್ ಮಾಡ್ತಾರೆ. ಅನನ್ಯ ಭಟ್ ತಾಯಿ ನಾನು ಅಂತ ಹೇಳ್ಕೊಂಡಂಥ ಈ ಸುಜಾತಾ ಭಟ್ ಮೇಲೆ ಯಾಕೆ ಫೋಕಸ್ ಮಾಡಲಿಲ್ಲ? ಮಾಸ್ಕ್ ಮ್ಯಾನ್ ಹೇಳಿದಂಥ ಜಾಗದಲ್ಲೆಲ್ಲ ಆಗಿದ್ರು, ಅಲ್ಲೆಲ್ಲ ಪರಿಶೀಲನೆ ಮಾಡಿದ್ರು. ಬಟ್ ಅಟ್ ದಿ ಸೇಮ್ ಟೈಮ್ ಅನನ್ಯ ಭಟ್ ತಾಯಿ ನಾನು, ನನ್ನ ಮಗಳು 2003ರಲ್ಲಿ ಧರ್ಮಸ್ಥಳದಲ್ಲಿ ಕಾಣೆಯಾಗಿದ್ದಾಳೆ, ಆಕೆಯ ಆಸ್ತಿ ಆದ್ರೂ ನನಗೆ ಕೊಡಿಸಿ ಅಂತ ಹೇಳಿ ಕಣ್ಣೀರು ಹಾಕಿದಂಥ ಈ ಸುಜಾತಾ ಭಟ್ ಪ್ರಕರಣದ ತನಿಖೆಗೆ ಯಾಕೆ ಇಳಿಲಿಲ್ಲ SIT ಅಧಿಕಾರಿಗಳು? ಸತ್ಯ ಹೇಗೆ ಗೊತ್ತಾಗಿದ್ದು? SIT ಇಂದ ಗೊತ್ತಾಯ್ತಾ? ಸುಜಾತಾ ಭಟ್ ಕಟ್ಟು ಕಥೆಯನ್ನ ಕಟ್ಟಿದ್ದು, ಆಕೆ ಹೇಳಿದ್ದು ಕಾಲ್ಪನಿಕ ಕಥೆ ಅನ್ನೋದನ್ನ ಬಯಲು ಮಾಡಿದ SITನ ಖಂಡಿತವಾಗ್ಲೂ ಅಲ್ಲ. ಆ ವಿಚಾರದಲ್ಲಿ ಸತ್ಯಕತೆ ಬಯಲಾಗಿದ್ದು ಮಾಧ್ಯಮಗಳಿಂದ, ಮೇನ್ ಸ್ಟ್ರೀಮ್ ಮೀಡಿಯಾಗಳಿಂದ, ಸೋಷಿಯಲ್ ಮೀಡಿಯಾದಿಂದ ಅಲ್ಲ. ಸೋಷಿಯಲ್ ಮೀಡಿಯಾದಲ್ಲಿದ್ದವರು ಅದು ಯಾವುದೋ ಕಾಲ್ಪನಿಕ ಲೋಕದಲ್ಲಿ ಮುಳುಗಿ ಹೋಗ್ಬಿಟ್ಟಿದ್ರು. ಅಲ್ಲೊಂದು ದೊಡ್ಡ ಗ್ಯಾಂಗ್ ಇದೆಯಲ್ಲ, ಅವ್ರ ಲೋಕನೇ ಬೇರೆ ಆಗಿತ್ತು. ಮೇನ್ ಸ್ಟ್ರೀಮ್ ಮೀಡಿಯಾಗಳಿಂದ ಸತ್ಯ ಬಯಲಾಗುತ್ತೆ. SIT ಅಧಿಕಾರಿಗಳು ಮಾಡಿದಂತಹ ಕೆಲಸವನ್ನ ಮಾಧ್ಯಮಗಳು ಮಾಡಿ ಸತ್ಯ ಏನು ಅನ್ನೋದನ್ನ ಜನರ ಮುಂದಿಡುವಂತಹ ಕೆಲಸವನ್ನ ಮಾಡಿದ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.